ಎಸ್ ಎಲ್ಲರಿಗೂ ನಮಸ್ಕಾರ. ಆ, ತಾವೆಲ್ಲರೂ ಹೊಸ ಮೊಬೈಲ್ ತೊಗೊಂಡಿರ್ತೀರಿ, ಹೊಸ ಲ್ಯಾಪ್ಟಾಪ್ ತೊಗೊಂಡಿರ್ತೀರಿ, ಹೊಸ ಕಂಪ್ಯೂಟರ್ ತೊಗೊಂಡಿರ್ತೀರಿ. ಆ ಮೊಬೈಲ್ ಆಗಿರ್ಬೋದು, ಆ ಕಂಪ್ಯೂಟರ್ ಆಗಿರ್ಬೋದು, ವರ್ಕ್ ಮಾಡಲಿಕ್ಕೆ ಏನು ಬೇಕು? ಏನು ಸರ್ ಈಗ ಹೇಳ್ತಿದ್ದಾರೆ ಸ್ಟಾರ್ಟಿಂಗ್ ಅಂತೇಳಿ ಹೇಳ್ತಿದ್ರಲ್ಲ. ಎಸ್ ಎಸ್ ಮೊದಲಾಗಿ ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ. ನಾವಿವತ್ತು ವಿಶೇಷವಾಗಿ ಮಾತಾಡೋಕೆ ಏನಪ್ಪ ಅಂತಂದರೆ, ನೀವು ಎಷ್ಟೇ ಸಾವಿರದ ಮೊಬೈಲ್ ತೊಗೊಳ್ಳಿ, ಕಂಪ್ಯೂಟರ್ ತೊಗೊಳ್ಳಿ, ಟಿ ವಿ ತೊಗೊಳ್ಳಿ, ಇದಿರಬೇಕು. ಯಾವ್ದು ಹೇಳಿ? ಆಪರೇಟಿಂಗ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್, ಹೌದಲ್ವಾ? ಈ ಒ ಎಸ್ ಇರಲಿಲ್ಲ ಅಂತಂದರೆ ನೀವು 1,00,000 ಮೊಬೈಲ್ ತೊಗೊಳ್ಳಿ, 1,00,000 ಟಿ ವಿ ತೊಗೊಳ್ಳಿ, ವೇಸ್ಟ್ ಅಂತ ಅರ್ಥ. ಹೌದು ತಾನೇ? ಒಂದು ಮನೆಯಲ್ಲಿ ಹೆಣ್ಮಗು ಇರಬೇಕು, ಹೆಣ್ಮಕ್ಳು ಇರಬೇಕು ಅಂತ ಹೇಳ್ತಾರೆ. ತಾಯಿ ಇರಬೇಕು. ಯಾಕಂದರೆ ಇಡೀ ಮನೆಯ ನಿರ್ವಹಣೆಯನ್ನು ತಾಯಿ ಮಾಡ್ತಾರೆ, ಹೌದಲ್ವಾ? ಅದೇ ರೀತಿ ನಮ್ಮ ಕಂಪ್ಯೂಟರ್ಸ್ ಆಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಎಲ್ಲ ವರ್ಕ್ ಆಗಬೇಕು ಅಂತಂದರೆ ನಮ್ಮ ಒ ಎಸ್ ಇರಬೇಕು, ಆಪರೇಟಿಂಗ್ ಸಿಸ್ಟಮ್ ಇರಬೇಕು ಅಂತಕ್ಕಂಥದ್ದು. ಹಾಗಾದರೆ ಈ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು? ಇದು ಹೇಗೆ ಕೆಲಸ ಮಾಡುತ್ತೆ? ಇದರಲ್ಲಿ ಯಾವ ಥರ ಟೈಪ್ಸ್ ಇದ್ದಾವೆ? ಇವುಗಳನ್ನ ನಾವು ಇನ್ ಡೀಟೇಲ್ ಆಗಿ ಇವತ್ತಿನ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಡಿಯರ್ ಫ್ರೆಂಡ್ಸ್. ಹಾಗಾದರೆ ಆಪರೇಟಿಂಗ್ ಸಿಸ್ಟಮ್ ಅಂತಂದರೆ ಏನು ಅಂದರೆ ಮೊದಲೇದಾಗಿ ನಮ್ಗೆ ಗೊತ್ತಿರಬೇಕು, ಈ ಆಪರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಒಂದು ಸಿಸ್ಟಮ್ ಸಾಫ್ಟ್ವೇರ್. ಅದು ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದರಲ್ಲಿ ಒ ಎಸ್ ಅಂತಕ್ಕಂಥದ್ದು ಇನ್ಬಿಲ್ಟ್ ಆಗಿ ಬಂದಿರುತ್ತೆ, ಸಿಸ್ಟಮಲ್ಲೇ ಬಂದಿರುತ್ತೆ. ಆದ್ದರಿಂದ ಅದನ್ನು ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೀವಿ, ಸರಿನಾ? ಇದು ಕಂಪ್ಯೂಟರ್ನ ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ವಿಶೇಷ ಕಾರ್ಯಕ್ರಮಗಳ ಒಂದು ಗುಂಪಾಗಿರುತ್ತೆ. ಕಂಪ್ಯೂಟರ್ ಆನ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಕಂಪ್ಯೂಟ್ರಲ್ಲಿ ವರ್ಡಲ್ಲಿ ಕೆಲಸ ಮಾಡ್ತೀವಿ, ಎಕ್ಸೆಲಲ್ಲಿ ಕೆಲಸ ಮಾಡ್ತೀವಿ, ಪವರ್ ಪಾಯಿಂಟಲ್ಲಿ ಕೆಲಸ ಮಾಡ್ತೀವಿ. ಅದೇ ರೀತಿ ಒಂದು ಕಡೆ ಮ್ಯೂಸಿಕ್ ಕೇಳ್ತೀವಿ, ಒಂದು ಕಡೆ ಬ್ರೌಸಿಂಗ್ ಮಾಡ್ತಿರ್ತೀವಿ, ಒಂದು ಕಡೆ ಸರ್ಚ್ ಮಾಡ್ತಿರ್ತೀವಿ. ಅದೇ ರೀತಿ ಸರ್ಚ್ ಮಾಡಿರ್ತಕ್ಕಂಥ ಹಾಗೆ ಬ್ರೌಸಿಂಗ್ ಮಾಡಿರ್ತಕ್ಕಂಥ ಡಾಟಾಗಳನ್ನು ನಾವು ಸ್ಟೋರ್ ಮಾಡ್ತೀವಿ, ಮೆಮೊರಿಯಲ್ಲಿ ಹಾಕ್ತೀವಿ, ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಈ ಎಲ್ಲ ವೇರಿಯಸ್ ಆ್ಯಕ್ಟಿವಿಟೀಸು ಪ್ರೋಗ್ರಾಮ್ಸ್ ನಡಿಬೇಕಪ್ಪ ಅಂತಂದರೆ ಈ ನಮ್ಮ ಕಂಪ್ಯೂಟ್ರಲ್ಲಿ ಒ ಎಸ್ ಅಂತಕ್ಕಂಥದ್ದು ಇರಬೇಕು. ಒ ಎಸ್ ಅದನ್ನೆಲ್ಲ ನಿರ್ವಹಿಸುತ್ತೆ. ನೋಡಿ, ಎಲ್ಲ ಕಾರ್ಯಾಚರಣೆಗಳನ್ನು ಅದು ನಿರ್ವಹಿಸ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಓಕೆ, ಎಸ್. ನೋಡಿ, ಆಪರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ನ ಹಾರ್ಡ್ವೇರ್ ಮತ್ತು ಬಳಕೆದಾರರ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ, ಇಂಟರ್ಫೇಸ್ ಅಂತ ಕರಿತೀವಿ. ಬಳಕೆದಾರರಂದರೆ ಯಾರು? ನಾವೇ ಯೂಸರ್ಸು, ಹೌದಲ್ವಾ? ಯೂಸರ್ಸು ಮತ್ತು ಹಾರ್ಡ್ವೇರ್ ಅಂತಂದರೆ ಯಾವುದಿಲ್ಲಿ? ಹಾರ್ಡ್ವೇರ್ ಅಂತಂದರೆ ಮೇನಾಗಿ ಇಲ್ಲಿ ಅದು ಇನ್ಪುಟ್ ಡಿವೈಸಸ್ ಆಗಿರ್ಬೋದು. ಹಾರ್ಡ್ವೇರ್ ಅಂತಂದಾಗ ನೋಡಿ, ಹಾರ್ಡ್ವೇರ್ ಅಂತ ಏನು ಹೇಳ್ತೀವಿ? ಹಾರ್ಡ್ವೇರಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳು ಇರ್ತವೆ, ಹೌದಲ್ವಾ? ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳಿರ್ತವೆ. ಇಲ್ಲಿ ಇನ್ಪುಟ್ ಸಾಧನಗಳಂತ ಬಂದಾಗ ಅದು ಮೌಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು. ಓಕೆ, ಇನ್ ವೇರಿಯಸ್ ಇನ್ಪುಟ್ ಡಿವೈಸಸ್ ಇದ್ದಾವೆ. ನೋಡಿ, ನಾವು ಇವುಗಳನ್ನೆಲ್ಲ ಏನು ಮಾಡ್ಬೋದು? ವಿ ಕ್ಯಾನ್ ಟಚ್ ಇಟ್. ನಾವು ಇವನ್ನ ಟಚ್ ಮಾಡ್ಬೋದು, ಮುಟ್ಟಿ ಫೀಲ್ ಮಾಡ್ಬೋದು ಅಂತಂದರೆ ಇವು ಹಾರ್ಡ್ವೇರ್ಸ್ ಆಗಿರುತ್ತೆ. ಔಟ್ಪುಟ್ ಡಿವೈಸಸ್ಸಲ್ಲಿ ಈಗ ಪ್ರಿಂಟರ್ ಆಗಿರ್ಬೋದು, ಸ್ಕ್ರೀನ್ ಆಗಿರ್ಬೋದು, ಅವುಗಳನ್ನ ಕೂಡ ನಾವು ಟಚ್ ಮಾಡಿ ಫೀಲ್ ಮಾಡ್ಬೋದು ಅಂತಂದರೆ ಅದು ಕೂಡ ಒಂದು ಹಾರ್ಡ್ವೇರ್ ಆಗಿರುತ್ತೆ, ಹೌದಲ್ವಾ? ಹೀಗೆ ಹಾರ್ಡ್ವೇರು ಮತ್ತು ಯೂಸರ್ಸ್, ಇಲ್ಲಿ ಯೂಸರ್ಸ್ ಅಂದರೆ ಯಾರು? ಬಳಕೆದಾರರು, ನಾವೇ. ಅವುಗಳ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ನಮ್ಮ ಒ ಎಸ್, ಆಪರೇಟಿಂಗ್ ಸಿಸ್ಟಮ್ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಒ ಎಸ್ ಇಲ್ಲ ಅಂದಿದ್ರೆ ನಾವು ಅದರಲ್ಲಿ ಕೆಲಸ ಮಾಡ್ಲಿಕ್ಕಾಗ್ತಿರಲ್ಲ. ನೋಡಿ, ನಾನು ಈ ಸ್ಕ್ರೀನಲ್ಲಿ ಬರಿತಾ ಇದ್ದೀನಿ, ಸ್ಕ್ರೀನ್ ಆನ್ ಆಗಿದೆ ಅಂತಂದರೆ ಇಲ್ಲಿ ಒ ಎಸ್ ರನ್ ಆಗ್ತಾ ಇದೆ ಅಂತ ಅರ್ಥ. ಆಪರೇಟಿಂಗ್ ಸಿಸ್ಟಮ್ ಇದೆ ಇದರಲ್ಲಿ ಒಳಗಡೆ ಅಂತ, ಸಿಸ್ಟಮ್ ಸಾಫ್ಟ್ವೇರ್. ಓಕೆ, ಎಸ್. ನೀವು ಎಷ್ಟೇ ಸಾವಿರದ ಮೊಬೈಲ್ ತೊಗೊಳ್ಳಿ, ಕಂಪ್ಯೂಟರ್ ತೊಗೊಳ್ಳಿ, ಒ ಎಸ್ ಇಲ್ಲ ಅಂತಂದರೆ ಅದು ವೇಸ್ಟ್ ಅಂತಲೇ ಅರ್ಥ. ಅರ್ಥ ಆಯ್ತಾ? ಎಸ್. ನೋಡಿ, ಹಾಗಾದರೆ ಈ ಒ ಎಸ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನಾವು ಗಮನಿಸ್ತಾ ಹೋಗೋದಾದರೆ,
ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಹಾರ್ಡ್ವೇರ್, ನಾವು ಆಲ್ರೆಡಿ ಮಾತಾಡಿದ್ದೀವಿ. ಹಾರ್ಡ್ವೇರ್ ಅದು ಇನ್ಪುಟ್ ಡಿವೈಸಸ್ ಆಗಿರ್ಬೋದು, ಅಸೆಸರಿ, ದಟ್ ಮೀನ್ಸು ಏನಂತ ಕರಿತೀವಿ ನಾವು, ಪೆರಿಪೆರಲ್ ಡಿವೈಸಸ್ ಅಂತ ಕರಿತೀವಿ, ಪೆನ್ ಡ್ರೈವು, ಹಾರ್ಡ್ ಡಿಸ್ಕ್ಸು, ಅದ್ರ ಮಧ್ಯೆ ಕನೆಕ್ಷನ್ಸ್ ಕೊಡ್ತಕ್ಕಂಥದ್ದು, ಮತ್ತು ಅಪ್ಲಿಕೇಶನ್ಸ್. ನಾವು ವೇರಿಯಸ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತೀವಿ, ಮೊಬೈಲಲ್ಲಾದ್ರೂ ಆಗಿರ್ಬೋದು, ಕಂಪ್ಯೂಟರ್ಲಾದ್ರೂ ಆಗಿರ್ಬೋದು, ಹೌದಲ್ವಾ? ವೇರಿಯಸ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತೀವಿ, ಯೂಸರ್ಸ್ ಇರ್ತಾರೆ. ಈ ಎಲ್ಲದ್ರ ಮಧ್ಯೆ ಕನೆಕ್ಟಿವಿಟಿ ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಓ ಎಸ್ ಇರಲೇಬೇಕು. ಓ ಎಸ್ ಇಲ್ಲ ಅಂತಂದರೆ ಇಲ್ಲಿ ಕೆಲಸ ಆಗಲ್ಲ ಅಂತಕ್ಕಂಥದ್ದು. ಓಕೆ, ಎಸ್. ಹಾಗಾದರೆ ಈ ಓ ಎಸ್ನ ಹಾರ್ಟ್ ಅಂತ ಯಾವುದನ್ನು ಕರಿತೀವಿ ನಾವು? ವೆರಿ ಇಂಪಾರ್ಟೆಂಟ್ ಇದು ನೋಡಿ, ಇದನ್ನು ಸ್ವಲ್ಪ ಫೋಕಸ್ ಮಾಡಿ ಬರ್ಕೊಳ್ಳಿ. ಈ ಕರ್ನಲ್ ಅಂತಕ್ಕಂಥದ್ದು ಏನಿದೆ, ಇದನ್ನು ನಾವು ಹಾರ್ಟ್ ಆಫ್ ದಿ ಓ ಎಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹಾರ್ಟ್ ಆಫ್ ದಿ ಓ ಎಸ್ ಅಂತ ಕರಿತೀವಿ. ಆಪರೇಟಿಂಗ್ ಸಿಸ್ಟಮ್ನ ಹೃದಯ ಅಂತ ಕರಿತೀವಿ. ಓಕೆ, ನೋಡಿ, ಇದು ಆಪರೇಟಿಂಗ್ ಸಿಸ್ಟಮ್ನ ಹೃದಯ ಇದ್ದಂತೆ. ಇದು ಅಪ್ಲಿಕೇಶನ್ ಮತ್ತು ಹಾರ್ಡ್ವೇರ್ಗಳ ಮಧ್ಯೆ ಏನು ಮಾಡುತ್ತಪ್ಪ ಅಂತಂದರೆ ಇಂಟರ್ಫೇಸ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಅಪ್ಲಿಕೇಶನ್ಸ್ ಅಂದರೆ ನಾವು ವೇರಿಯಸ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತೀವಿ. MS ಆಫೀಸ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, ಇವೆಲ್ಲ ಅಪ್ಲಿಕೇಶನ್ಸ್ಗಳು. ಮತ್ತು ಹಾರ್ಡ್ವೇರು, ನಾವು ಬಳಸ್ತಕ್ಕಂಥ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ಗಳು, ಇದರೆಲ್ಲ ಮಧ್ಯೆ ಕನೆಕ್ಟಿವಿಟಿ ಕೊಡ್ತಕ್ಕಂಥದ್ದು, ಇಂಟರ್ಫೇಸಾಗಿ ವರ್ಕ್ ಮಾಡ್ತಕ್ಕಂಥದ್ದು ನಮ್ಮ ಕರ್ನಲ್ ಆಗಿರುತ್ತೆ. ಇದು ಮೆಮೊರಿ ನಿರ್ವಹಣೆ ಮತ್ತು ಡಿಸ್ಕ್ಗಳ ನಿರ್ವಹಣೆ ಹಾಗೂ ಫೈಲ್ಗಳ ನಿರ್ವಹಣೆಯನ್ನು ಮಾಡ್ತಾ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್. ನೋಡಿ, ಈ ಓ ಎಸ್ ಅಂತಕ್ಕಂಥದ್ದು ಮೇನಾಗಿ ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡುತ್ತೆ. ನಾವು ಬ್ರೌಸ್ ಮಾಡಿರ್ತಕ್ಕಂಥ ಡಾಟಾ ಏನಿದೆ ಅದು ಎಲ್ಲಿ ಮೆಮೊರಿನಲ್ಲಿ, ಯಾವ ಮೆಮೊರಿನಲ್ಲಿ ಸ್ಟೋರ್ ಆಗಬೇಕು, ಮತ್ತು ಡಿಸ್ಕ್ಗಳ ಮ್ಯಾನೇಜ್ಮೆಂಟು ಮತ್ತು ಫೈಲ್ಗಳ ನಿರ್ವಹಣೆ, ಹೀಗೆ ಬಹಳಷ್ಟು ಕೆಲಸಗಳನ್ನು ಇದು ಮಾಡ್ತಾ ಹೋಗುತ್ತೆ. ಓಕೆ, ಎಸ್. ಅದೇ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ, ಇಲ್ಲಿ ಕರ್ನಲ್ ಅಂತಂದರೆ ನೀವು ಇಲ್ಲಿ ಈ ಕಡೆ ಗಮನಿಸ್ತಾ ಇದ್ದೀರ ನೋಡಿ, ಅಲ್ಲಿ ಚಾಟ್ GPT ಮತ್ತು ನಮ್ಮ ಕೋಪೈಲಟ್ ಎರಡು ಅಪ್ಲಿಕೇಶನ್ಸ್ ಇದ್ದಾವೆ. ಇಲ್ಲಿ AI ಆಪ್ಸ್ ಇದ್ದಾವೆ. ಯಾವುವು? AI ಅಂತಂದ್ರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಪ್ಗಳಿದ್ದಾವೆ. ಒಂದು ಚಾಟ್ GPT ಇದೆ, ಇನ್ನೊಂದು ಕೋಪೈಲಟ್ ಇದೆ. ಓಕೆ, ಈ ಎರಡು ಆ್ಯಪ್ಗಳಿದ್ದಾವೆ ಮತ್ತು ನಮಗೆ ಪ್ಲಗ್ಗಿನ್ಸ್ ಇರ್ತವೆ. ಅದೇ ರೀತಿ ಇಲ್ಲಿ ಕರ್ನಲ್ ಅಂತಕ್ಕಂಥದ್ದು ನೋಡಿ, ಈ ಕರ್ನಲ್ ಏನು ಮಾಡುತ್ತಪ್ಪ ಅಂತಂದರೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಅಪ್ಲಿಕೇಶನ್ಸ್ಗಳ ಮಧ್ಯೆ ಮತ್ತು ಹಾರ್ಡ್ವೇರ್ಗಳ ಮಧ್ಯೆ ಏನು ಮಾಡುತ್ತಪ್ಪ ಅಂತಂದರೆ ಇದು ಮಧ್ಯವರ್ತಿಯಾಗಿ, ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಓಕೆ, ಎಸ್. ಕರ್ನಲ್ ಅಂತಕ್ಕಂಥದ್ದು ನೀವು ಮರಿಬೇಡಿ. ಓಕೆ, ನೆಕ್ಸ್ಟ್ ಬರುತ್ತೆ ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳು. ಹಾಗಾದರೆ ಈ ಓ ಎಸ್ ಏನೆಲ್ಲ ಫಂಕ್ಷನ್ಸ್ ಮಾಡುತ್ತಪ್ಪ ಅಂತ ನಾವು ಗಮನಿಸ್ತಾ ಹೋಗೋದಾದರೆ, ಮೇನಾಗಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶ ಏನಪ್ಪ ಅಂತಂದರೆ ಮೆಮೊರಿ ಮ್ಯಾನೇಜ್ಮೆಂಟ್. ಮೆಮೊರಿಯನ್ನು ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಮೆಮೊರಿಯಲ್ಲಿನ ಖಾಲಿ ಜಾಗದ ಮೇಲೆ ನಿಗಾ ವಹಿಸುತ್ತದೆ. ನಮ್ಮ ಕಂಪ್ಯೂಟ್ರಲ್ಲಿ, ನಮ್ಮ ಮೊಬೈಲುಗಳಲ್ಲಿ ಇನ್ಬಿಲ್ಟ್ ಆಗಿ ಮೆಮೊರಿ ಇರುತ್ತೆ, ರ್ಯಾಮ್ ಇರುತ್ತೆ, ಹೌದಲ್ವಾ? ಅಲ್ಲಿ ಮೆಮೊರಿ ಎಷ್ಟು ಖಾಲಿ ಇದೆ, ಎಷ್ಟು ಸ್ಪೇಸ್ ಇದೆ, ಇನ್ನು ಎಷ್ಟು ಫಿಲಪ್ ಆಗಿದೆ ಅನ್ನೋದ್ರ ಮೇಲೆ ನಿಗಾ ವಹಿಸ್ತಕ್ಕಂಥದ್ದು ಓ ಎಸ್ಸು. ಇನ್ ಕೇಸ್ ಏನಾದರೂ ಅಲ್ಲಿ ಮೆಮೊರಿ ಸ್ಟೋರೇಜ್ ಜಾಸ್ತಿ ಆಗ್ತಾ ಬಂತು ಅಂದರೆ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಏನಾಗ್ತಾ ಹೋಗುತ್ತೆ? ಸ್ಲೋ ಆಗ್ತಾ ಹೋಗುತ್ತೆ. ಏನು ನಮ್ಮ ಕಾಮನಾಗಿ ನೋಡಿರ್ತೀವಿ, ಹ್ಯಾಂಗ್ ಆಗ್ತಿದೆ ಮೊಬೈಲು ಅಂದರೆ ಏನಾಗುತ್ತೆ, ಅಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿದೆ ಅಂತ ಅರ್ಥ. ಅದ್ರ ಮೇಲೆ ನಿಗಾ ವಹಿಸ್ತಕ್ಕಂಥದ್ದು ನಮ್ಮ ಓ ಎಸ್ ಆಗಿರುತ್ತೆ. ನೆಕ್ಸ್ಟ್, ಮೆಮೊರಿಯ ಯಾವ ಭಾಗ ನೋಡಿ, ಮೆಮೊರಿಯ ಯಾವ ಭಾಗ ಪ್ರಸ್ತುತವಾಗಿ ಯಾರಿಂದ ಬಳಕೆಯಾಗಿದೆ, ಕರೆಂಟ್ಲಿ ಯಾರು ಯೂಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಿಗಾ ವಹಿಸುತ್ತದೆ. ಅದೇ ರೀತಿ ಮೆಮೊರಿಯ ಜಾಗ ಖಾಲಿ ಇದ್ದಾಗ ಯಾವ ಪ್ರಕ್ರಿಯೆಗಳನ್ನು, ಪ್ರೊಸೆಸ್ ಅಂತ ಏನು ಕರಿತೀವಿ, ಪ್ರೊಸೆಸ್ಗಳು, ಅದನ್ನು ಮೆಮೊರಿಗೆ ತುಂಬತಕ್ಕಂತಹ ಕೆಲಸದ ಮೇಲೆ ಅದು ನಿಗಾ ವಹಿಸಿ ಅದನ್ನು ನಿರ್ಧರಿಸುತ್ತೆ, ಡಿಸೈಡ್ ಮಾಡುತ್ತೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್, ಎಷ್ಟು ಮೆಮೊರಿ ಪ್ರಕ್ರಿಯೆಗಳಿಗೆ ನಿಯೋಜನೆ ಆಗಿದೆ, ಅಲೋಕೇಶನ್. ಯಾವ ಮೆಮೊರಿ ಎಷ್ಟು ಪ್ರೊಸೆಸ್ಗೆ ಅದು ನಿಯೋಜಿತ ಆಗಿದೆ, ಅಲೋಕೇಶನ್ ಆಗಿದೆ ಅಂತದ್ದು ಕೂಡ ಇದು ನಿರ್ಧರಿಸುತ್ತದೆ ಅಂತಕ್ಕಂಥದ್ದು.
ಓಕೆ, ಇದು ಮೇನ್ ಆಗಿ ಆಪರೇಟಿಂಗ್ ಸಿಸ್ಟಮ್ನ ಮೊದಲನೇ ಕಾರ್ಯ ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಗೊತ್ತಿರಲಿ. ನೆಕ್ಸ್ಟ್ ಬರುತ್ತೆ ಪ್ರೋಸೆಸ್ ಮ್ಯಾನೇಜ್ಮೆಂಟ್, ವೆರಿ ಇಂಪಾರ್ಟೆಂಟ್. ಅಂದರೆ ಪ್ರಕ್ರಿಯೆ ಅಥವಾ ಸಂಸ್ಕರಣಾ ನಿರ್ವಹಣೆ ಅಂತ ಕರಿತೀವಿ. ಪ್ರೋಸೆಸ್ ಮ್ಯಾನೇಜ್ಮೆಂಟ್, ಈಗ ಪ್ರೋಸೆಸ್ ಅಂದರೆ ಏನು? ಈಗ ಕಂಪ್ಯೂಟ್ರಲ್ಲಿ ಕೆಲವೊಂದಿಷ್ಟು ಪ್ರೋಸೆಸ್ ಆಗುತ್ತೆ. ನಾನು ಅದು ಸರ್ಚಿಂಗ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು ಅಂತ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಷನ್ಸ್ ಅಂತ ತೊಗೊಂಬಿಡಿ, ALUನಲ್ಲಿ ಆಗುತ್ತೆ. ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟಲ್ಲಿ ಏನಾಗುತ್ತೆ, ಕ್ಯಾಲ್ಕುಲೇಷನ್ಸ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ALU ಎಲ್ಲಿರುತ್ತೆ ಅಂತಂದರೆ CPU ಒಳಗಡೆ ಇರುತ್ತೆ, ಹೌದಲ್ವಾ? ಸೆಂಟ್ರಲ್ ಪ್ರೊಸೆಸಿಂಗ್ ಒಳಗಡೆ ALU ಇರುತ್ತೆ, ನೆಕ್ಸ್ಟು ಮೆಮೊರಿ ಇರುತ್ತೆ, ಹೌದು ತಾನೆ? ಇದು ಗೊತ್ತಿದೆ. ಈ ALU ಪ್ರೋಸೆಸ್ ಏನಿದೆ, ಈ ALU ಪ್ರೋಸೆಸ್ಸು ಎಕ್ಸಿಕ್ಯೂಷನ್ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ರ ಕಡೆಯೂ ಕೂಡ ಏನು ಮಾಡುತ್ತದು, ಗಮನ ಹರಿಸುತ್ತೆ. ಯಾವುದು? ನಮ್ಮ OS. ನೆಕ್ಸ್ಟು ಪ್ರೊಸೆಸರನ್ನು ನಿಯೋಜಿಸುವ, ಅಂದರೆ ಪ್ರಕ್ರಿಯೆಗಳಂತ ಏನು ಕರಿತೀವಿ, ಪ್ರೊಸೆಸ್ಗಳು, ಅದನ್ನು ಅಲೋಕೇಶನ್ ಮಾಡ್ತಕ್ಕಂಥದ್ದು. ಹಾಗೆ ಬೇಡವೆಂದಾಗ ಪ್ರೊಸೆಸರನ್ನು ಹಿಂಪಡೆಯತಕ್ಕಂಥ ಕೆಲಸ ಕೂಡ ಯಾವ್ದು ಮಾಡುತ್ತೆ, OS ಮಾಡುತ್ತೆ. ಅಲೋಕೇಶನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಕ್ಯಾಲ್ಕುಲೇಷನ್ಸ್ ಎಲ್ಲಾಗುತ್ತಪ್ಪ, ALUನಲ್ಲಿ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಆಗಿ ಅರ್ಥಮೆಟಿಕಲ್ ಯೂನಿಟಲ್ಲಿ ಆಗುತ್ತೆ. ಇದು ಲಾಜಿಕಲ್ ಯೂನಿಟ್, ಇದು ಲಾಜಿಕ್ ಗೇಟ್ಸಲ್ಲಿ ಮಾತಾಡಿದ್ವಿ ನಾವು. ಇಲ್ಲಿ ಅರ್ಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಭಾಗದಲ್ಲಿ ಆಗಬೇಕು, ALUನಲ್ಲಿ ಆಗಬೇಕು. ಅಲ್ಲಿಗೆ ಅಲೋಕೇಶನ್ ಮಾಡ್ತಕ್ಕಂಥದ್ದು ಕಂಟ್ರೋಲಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಹಾಗಾದರೆ ಕಂಟ್ರೋಲಿಂಗ್ ಯೂನಿಟ್ ಮೇಲೆ ನಿಗಾ ವಹಿಸ್ತಿರ್ತಕ್ಕಂಥದ್ದು ಯಾವುದು? OS. ಓಕೆ, ಎಸ್. ನೆಕ್ಸ್ಟು ಪ್ರಕ್ರಿಯೆಗಳನ್ನು ಅಮಾನತುಗೊಳಿಸ್ತಕ್ಕಂತಹ, ಅಂದರೆ ಸಸ್ಪೆಂಡಿಂಗ್ ಅಂತ ಕರಿತೀವಿ, ಮತ್ತು ಅದನ್ನು ರೆಸ್ಯೂಮಿಂಗ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತದೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಕ್ರಿಯೆಗಳ ಸಂವಹನ, ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್. ಸಂವಹನ ಆಗ್ತಕ್ಕಂಥ ಪ್ರಕ್ರಿಯೆ ಮತ್ತು ಸಂಪರ್ಕವನ್ನು ಏರ್ಪಡಿಸ್ತಕ್ಕಂಥ ಕೆಲಸ OS ಮಾಡುತ್ತೆ. ನೆಕ್ಸ್ಟ್ ಪ್ರಕ್ರಿಯೆಗಳಲ್ಲಿನ ಬಿಕ್ಕಟ್ಟು ನಿರ್ವಹಣೆ, ಅಂದರೆ ಡೆಡ್ಲಾಕ್ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ. ಆ ಡೆಡ್ಲಾಕ್ ಹ್ಯಾಂಡ್ಲಿಂಗ್ ಕೆಲಸನೂ ಕೂಡ ಯಾವ್ದು ಮಾಡುತ್ತಪ್ಪ ಅಂತಂದರೆ OS ಮಾಡ್ತಾ ಹೋಗುತ್ತೆ. ಇದಿಷ್ಟು ಎರಡನೇ ಕೆಲಸ. ನಮ್ಮ OSನ ಎರಡನೇ ಕೆಲಸ ಯಾವುದಪ್ಪ ಅಂತಂದರೆ ಮೇನಾಗಿ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಮೂರನೇ ಒಂದು ಕೆಲಸ ಏನು, ವೆರಿ ಇಂಪಾರ್ಟೆಂಟ್, ಫೈಲ್ ನಿರ್ವಹಣೆ, ಫೈಲ್ ಮ್ಯಾನೇಜ್ಮೆಂಟ್. ಫೈಲ್ಗಳನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಡೆಸ್ಕ್ಟಾಪ್ ಮೇಲೆ, ಹೌದಲ್ವಾ? ಫಾರ್ ಎಕ್ಸಾಂಪಲ್ ಈಗ ನಾವು ಸಾಧನ ಶಂಕರ್ ಅಕಾಡೆಮಿಯಲ್ಲಿ ನೋಟ್ಸ್ ಮಾಡ್ಕೊಂಡಿದ್ದೀವಿ. ಅದನ್ನು ಒಂದು ಫೈಲಲ್ಲಿ ಹಾಕಿಟ್ಕೋಬೇಕು ಅಂತಂದರೆ ಒಂದು ಫೈಲ್ ರೆಡಿ ಮಾಡ್ಕೊಳ್ತೀವಿ. ಆ ಫೈಲು ಡೆಸ್ಕ್ಟಾಪ್ ಮೇಲೆ ಎಲ್ಲಾದರೂ ಒಂದು ಕಡೆ ಕ್ರಿಯೇಟ್ ಮಾಡ್ಕೊಳ್ತೀವಿ. ಅದರಲ್ಲಿ ಪರ್ಟಿಕ್ಯುಲರ್ ನೋಟ್ಸ್ನ ಹಾಕ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಏನು ಮಾಡುತ್ತೆ, ಫೈಲ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ಅವುಗಳನ್ನು ಡಿಲೀಟ್ ಮಾಡಲಿಕ್ಕೆ ಒಂದು ಪ್ರೋಸೆಸ್ ಆಗಬೇಕಲ್ವಾ? ಆ ಪ್ರೋಸೆಸ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು ಆಪರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು. ಇಲ್ಲಿ ಫೈಲ್ಗಳನ್ನು ರಚಿಸ್ತಕ್ಕಂಥದ್ದಾಗಿರ್ಬೋದು, ಅವುಗಳನ್ನು ಡಿಲೀಟ್ ಮಾಡ್ತಕ್ಕಂಥ ಪ್ರೊಸೆಸ್ಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಆಪರೇಟಿಂಗ್ ಸಿಸ್ಟಮ್. ನೋಡಿ, ನೆಕ್ಸ್ಟ್ ಫೋಲ್ಡ್ಗಳ ರಚನೆ ಆಗೋ ಅವುಗಳನ್ನು ಅಳಿಸ್ತಕ್ಕಂಥ ಕಾರ್ಯವನ್ನು ಆಪರೇಟಿಂಗ್ ಸಿಸ್ಟಮ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಫೈಲ್ಗಳನ್ನು ದ್ವಿತೀಯ ಸಂಗ್ರಹಣಾ ಸಾಧನ, ಸೆಕೆಂಡರಿ ಡಿವೈಸ್ಗೆ ಕಳಿಸ್ಲಿಕ್ಕೆ ಕೂಡ OS ಬೇಕಾಗುತ್ತೆ. ಫೈಲ್ಗಳನ್ನು ದ್ವಿತೀಯ ಸಂಗ್ರಹಣಾ ಸಾಧನ ಮಾಡುತ್ತದೆ, ಅಂದರೆ ಸ್ಟೋರೇಜ್ ಪರ್ಪಸ್ಸಿಗೆ. ಇಲ್ಲಿ ದ್ವಿತೀಯ ಸಂಗ್ರಹಣಾ ಸಾಧನ ಅಂತಂದರೆ ಯಾವುದು, ಸೆಕೆಂಡರಿ ಡಿವೈಸಸ್ ಅಂತಂದರೆ ನಾವು ಮೇನಾಗಿ ಮೊಬೈಲಲ್ಲಿ ಇಲ್ಲ ಕಂಪ್ಯೂಟರಲ್ಲಿ ರ್ಯಾಮ್, ರೋಮ್ ಅಂತ ಕರಿತೀವಿ. ರ್ಯಾಂಡಮ್ ಅಸೆಸ್ ಮೆಮೊರಿ, ವೋಲಟೈಲ್ ಮೆಮೊರಿ ಅಂತ ಕರಿತೀವಿ. ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ, ಅದು ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ತೀವಿ. ಈ ಸೆಕೆಂಡರಿ ಡಿವೈಸಸ್ಸಲ್ಲಿ ಕಾಮನ್ ಆಗಿ ನಮಗೆ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ಗಳೆಲ್ಲ ಬರ್ತಾ ಹೋಗುತ್ತಲ್ವ, ಅಲ್ಲಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ, ಹಾಗೆ ನಮ್ಮ ರ್ಯಾಮಲ್ಲಿ ಸ್ಟೋರ್ ಮಾಡ್ತಕ್ಕಂಥ, ರೋಮಲ್ಲಿ ಸ್ಟೋರ್ ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ನಮ್ಮ OS ಕೆಲಸ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಫೈಲ್ ಹಾಗೂ ಡೈರೆಕ್ಟರಿಗಳಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ಆಪರೇಟಿಂಗ್ ಸಿಸ್ಟಮ್ ಮಾಡ್ತಾ ಹೋಗುತ್ತೆ. ನೋಡಿ, ಕೆಲವೊಂದಿಷ್ಟು ಫೈಲ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಡೈರೆಕ್ಟರಿಗಳಾಗಿರ್ಬೋದು, ಅದನ್ನು ಅಪ್ಡೇಟ್ ಕೊಡ್ತಾ ಇರ್ತೀವಿ ಅವಾಗ. ಈವನ್ ನಮ್ಮ ಸಿಸ್ಟಮ್ ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಅಂದರೆ ನಮ್ಮ OS ಕೂಡ ಅಪ್ಡೇಟ್ ಆಗ್ತಾ ಇರೋದು. ಹೌದು, ತನ್ನ ಮೊಬೈಲ್ನ ಕೂಡ ಅವಾಗ ಅಪ್ಡೇಟ್ ಕೊಡ್ತೀವಿ ತಾನೆ. ಎಸ್, ಅದೇ ರೀತಿ ನಮ್ಮ ಫೈಲ್ಗಳು ಮತ್ತು ಡೈರೆಕ್ಟರಿಗಳಲ್ಲಿ ಅಪ್ಡೇಟನ್ನು ಮಾಡ್ತಕ್ಕಂಥ ಕಾರ್ಯ ಯಾವ್ದು ಮಾಡುತ್ತಪ್ಪ ಅಂತಂದರೆ ನಮ್ಮ OS ಮಾಡುತ್ತೆ. ಓಕೆ, ನೆಕ್ಸ್ಟ್ ನಾಲ್ಕನೇ ಒಂದು ಇಂಪಾರ್ಟೆಂಟ್ ಕೆಲಸ ಏನಪ್ಪ ಅಂತಂದರೆ ಜಾಬ್ ಮ್ಯಾನೇಜ್ಮೆಂಟ್. ಹಾಗಾದರೆ OS ಕೂಡ ಜಾಬ್ ಮಾಡುತ್ತಾ, ಜಾಬ್ ಮ್ಯಾನೇಜ್ಮೆಂಟ್ ಮಾಡುತ್ತಾ ಅಂತಂದರೆ ಎಸ್. ನೋಡಿ, ಯಾವ ರಿಸೋರ್ಸನ್ನು ಬಳಸಿದ್ದಾನೆ ಎಂಬುದನ್ನು ಆಪರೇಟಿಂಗ್ ಸಿಸ್ಟಮ್ ನಿಗಾ ವಹಿಸುತ್ತೆ. ನಾವು ಯಾವುದೋ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ಗೆ ಒಂದು ರಿಸೋರ್ಸ್ನ ಬಳಸ್ಕೊಂಡಿರ್ತೀವಿ. ಆ ರಿಸೋರ್ಸು ಯಾರು ಬಳಸಿದ್ದಾರೆ, ಯಾವ ರಿಸೋರ್ಸನ್ನು ಬಳಸಿದ್ದಾರೆ ಅಂತಕ್ಕಂಥದ್ದು ಆಪರೇಟಿಂಗ್ ಸಿಸ್ಟಮ್ ಗೊತ್ತಾಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಅದ್ರ ಮೇಲೆ ನಿಗಾ ವಹಿಸಿರುತ್ತೆ.
ನೆಕ್ಸ್ಟ್ ಬೇರೆ ಬೇರೆ ಬಳಕೆದಾರರು ಬಳಸ್ತಕ್ಕಂಥ ಸಂಪನ್ಮೂಲಗಳು, ರಿಸೋರ್ಸ್ ಹಾಗೂ ಟೈಮ್ ನಿಗಾ ವಹಿಸ್ತಕ್ಕಂಥ ಕೆಲಸ ಕೂಡ ಆಪರೇಟಿಂಗ್ ಸಿಸ್ಟಮ್ ಮಾಡ್ತಾ ಹೋಗ್ಬಿಡುತ್ತೆ. ಇಲ್ಲಿ ಯಾವ ಟೈಮಲ್ಲಿ ಯಾವ ಸಂಪನ್ಮೂಲವನ್ನು ಯಾರು ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಿಗಾ ವಹಿಸಲಿಕ್ಕೆ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಬೇಕು. ಈ ಕಾರ್ಯವನ್ನು ಮಾಡುತ್ತೆ, ಅಂದರೆ ಜಾಬ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕೆಲಸ, ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳ ನಿರ್ವಹಣೆ. ನೋಡಿ, ನಾವು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ ಕೊಡಬೇಕು, ಕಂಪ್ಯೂಟರ್ ಜೊತೆ ಕಮ್ಯುನಿಕೇಷನ್ ಮಾಡಬೇಕಂದ್ರೆ ನಾವು ಬೈನರಿ ಲ್ಯಾಂಗ್ವೇಜ್ ಮುಖಾಂತರ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಷನ್ ಮಾಡ್ತೀವಿ. ಆ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಷನ್ ಮಾಡಬೇಕಂದ್ರೆ ನಾವು ಕಂಪ್ಯೂಟರ್ಗೆ ಏನು ಕೊಡಬೇಕು? ದತ್ತಾಂಶಗಳನ್ನು ಕೊಡಬೇಕು, ಇನ್ಸ್ಟ್ರಕ್ಷನ್ ಕೊಡಬೇಕು. ಆ ಒಂದು ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳನ್ನು ನಿರ್ವಹಣೆ ಮಾಡಲಿಕ್ಕೆ OS ಬೇಕು. ಆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅದು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತಲ್ವ, ಅದು ಇನಿಷಿಯೇಟಿವ್ ತಗೊಳ್ಳೋದು ಅದು OS ಅಂತ ಕರಿತೀವಿ. ನೋಡಿ, ಕಂಪ್ಯೂಟರ್ನ ಎಲ್ಲ ಸಾಧನಗಳ ಡಿವೈಸಸ್ ಮೇಲೆ ಇದು ನಿಗಾ ವಹಿಸುತ್ತೆ ಅಂತಕ್ಕಂಥದ್ದು. ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ? ನಿಗಾ ವಹಿಸುತ್ತೆ. ನೋಡಿ, ನಾವು ಮೌಸ್ ಮುಖಾಂತರ ಸೆಲೆಕ್ಷನ್ ಮಾಡ್ತೀವಿ ಫೈಲನ್ನು, ಅದೇ ರೀತಿ ಸರ್ಚ್ ಹತ್ರ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಸರ್ಚ್ ಮಾಡ್ತೀವಿ. ಹೀಗೆ ಎಲ್ಲದ್ರ ಮೇಲೆ, ಎಲ್ಲ ಒಂದು ಸಾಧನಗಳ ಮೇಲೆ ಅದು ನಿಗಾ ವಹಿಸಿರುತ್ತೆ. ಯಾವುದು? ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಹಾರ್ಡ್ವೇರ್ಗಳಿಗೆ, ದಟ್ ಮೀನ್ಸ್ ಹಾರ್ಡ್ವೇರ್ಗಳಿಗೆ ಡ್ರೈವರ್ಸ್ ನಿಯೋಜಿಸ್ತಕ್ಕಂಥ ಕಾರ್ಯವನ್ನು ಕೂಡ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ ಅಂತಕ್ಕಂಥದ್ದು. ಡ್ರೈವ್ಸ್ ಅಂತ ಕರಿತೀವಿ. ಆ ಡ್ರೈವ್ಸ್ನ ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು OS ಕೆಲಸ ಮಾಡುತ್ತೆ. ಓಕೆ, ಎಸ್, ಇವಿಷ್ಟು ನಮ್ಮ OSನ ಪ್ರಮುಖವಾಗಿರ್ತಕ್ಕಂಥ ಫಂಕ್ಷನ್ಸು ಗೊತ್ತಿರಲಿ. ನೆಕ್ಸ್ಟ್ ಬರುತ್ತೆ ವೆರಿ ಇಂಪಾರ್ಟೆಂಟ್, ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಹಾಗಾದರೆ ಇದರಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಆಪರೇಟಿಂಗ್ ಸಿಸ್ಟಮ್ಸಲ್ಲಿ? ಒಬ್ಬರೇ ಬಳಸ್ಬೋದಾ, ಭಾಳಷ್ಟು ಜನ ಬಳಸ್ಬೋದಾ ಅನ್ನೋ ಆಧಾರದ ಮೇಲೆ ನಾವು ಮೇನಾಗಿ ಟೈಪ್ಸ್ ನೋಡ್ತಾ ಹೋಗೋದಾದರೆ, ಫಸ್ಟ್ನೇದು ಏಕ ಬಳಕೆದಾರ ಕಾರ್ಯಾಚರಣಾ ವ್ಯವಸ್ಥೆ ಅಂತ ಕರಿತೀವಿ, ಸಿಂಗಲ್ ಯೂಸರ್ OS ಅಂತ ಕರಿತೀವಿ. ನೋಡಿ, ಇಲ್ಲಿ ಏನಾಗುತ್ತಪ್ಪ ಅಂದರೆ ಸಾಮಾನ್ಯವಾಗಿ ಇವುಗಳನ್ನು ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ನೋಡಿ, ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಅಂತ ಕರಿತೀವಿ. ನೋಡಿ, ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್. ಈ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಅಂತ ಯಾವ OS ಕರಿತೀವಪ್ಪ ನಾವು ಅಂತಂದರೆ ಸಿಂಗಲ್ ಯೂಸರ್. ಯಾಕಂದರೆ ಇಲ್ಲಿ ಸಿಂಗಲ್ ಅಂದ್ರೇನು? ಒಬ್ಬಂಟಿ, ಏಕ ಬಳಕೆದಾರ ಅಂತ ಅರ್ಥ. ಈ ವ್ಯವಸ್ಥೆ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಕಂಪ್ಯೂಟರ್ನ ಬಳಸಲಿಕ್ಕೆ ಅನುವು ಮಾಡಿಕೊಡುತ್ತೆ. ಒಬ್ಬರು ಮಾತ್ರ ಬಳಸ್ಬೋದು. ಆದ್ದರಿಂದ ಇದನ್ನ ಏನಂತ ಕರೀತಾರಪ್ಪ ಅಂತಂದರೆ ಅಲೋನ್ ಸಿಸ್ಟಮ್, ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಅಂತ ಕರೀತಾರೆ, ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಎಸ್, ನೆಕ್ಸ್ಟ್ ಬರುತ್ತೆ, ಅದಕ್ಕೆ ಉದಾಹರಣೆ ಯಾವುದು ಹಾಗಾದರೆ ಅಂತ ನೋಡ್ತಾ ಹೋಗೋದಾದರೆ MS-DOS ಮತ್ತು Windows 3.2 ಅಂತಕ್ಕಂಥದ್ದು ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಬರುತ್ತೆ ಬಹು ಬಳಕೆದಾರ ಕಾರ್ಯಾಚರಣಾ ವ್ಯವಸ್ಥೆ ಅಂತ ಕರಿತೀವಿ ನಾವು, ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಇದನ್ನು ಕಾಮನ್ ಆಗಿ ಬ್ಯಾಚ್ OS ಅಂತಲೂ ಕೂಡ ಕರಿತೀವಿ. ಏಕ ವ್ಯವಸ್ಥೆಯಲ್ಲಿ ನೋಡಿ, ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದೇ ಟೈಮಲ್ಲಿ ಒಬ್ಬರಿಗಿಂತ ಹೆಚ್ಚು ಬಳಕೆದಾರರು ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಈ ಕಂಪ್ಯೂಟರನ್ನು ನಿರ್ವಹಿಸಲು ಇದು ಅನುವು ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಯಾವುದು? ಮಲ್ಟಿ ಯೂಸರ್ OS. ಮಲ್ಟಿ ಹೆಸರಲ್ಲಿ ಇದೆ, ಭಾಳಷ್ಟು ಜನ ಅಂತೇಳಿ. ವಿಂಡೋ 95/98 ಮತ್ತು 2000 7/8 ಇವೆಲ್ಲ ಏನಾಗಿದ್ದಾವೆ, ಮತ್ತು ಸೋಲಾರಿಸ್ ಮತ್ತು ಮ್ಯಾಕ್ OS X, ನೆಕ್ಸ್ಟ್ BOS, ಇವೆಲ್ಲ ಮಲ್ಟಿ ಯೂಸರ್ OS ಆಗಿರುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. ಓಕೆ, ಎಸ್, ಇದೆಲ್ಲ ಒಂದೇ. ವಿಂಡೋಸ್ 95/98 2000/7/8 ಅದರ ವಿಂಡೋಸಿಂದೇ ಸೀರೀಸ್ ಅವು. ಓಕೆ, ಎಸ್. ನೆಕ್ಸ್ಟ್ ಬರುತ್ತೆ ಮಲ್ಟಿ ಟಾಸ್ಕಿಂಗ್ OS. ಮಲ್ಟಿ ಯೂಸರ್ ಬೇರೆ ನೋಡಿ, ಇದು ಮಲ್ಟಿ ಯೂಸರ್, ಏಕಕಾಲದಲ್ಲಿ ಒಬ್ಬರಿಗಿಂತ ಹೆಚ್ಚು ಬಳಕೆದಾರರು ಬಳಸ್ತಕ್ಕಂಥದ್ದು ಮಲ್ಟಿ ಯೂಸರ್ OS. ನೆಕ್ಸ್ಟ್ ಬರುತ್ತೆ ಮಲ್ಟಿ ಟಾಸ್ಕಿಂಗ್ OS. ನೋಡಿ, ಮಲ್ಟಿ ಟಾಸ್ಕ್, ಭಾಳಷ್ಟು ಕೆಲಸಗಳನ್ನು ಮಾಡುತ್ತೆ. ಮಲ್ಟಿ ಅಂದ್ರೇನು? ಬಹುಕಾರ್ಯ ಕಾರ್ಯಾಚರಣಾ ವ್ಯವಸ್ಥೆ ಅಂತ ಕರಿತೀವಿ, ಮಲ್ಟಿ ಟಾಸ್ಕಿಂಗ್ ಸಿಸ್ಟಮ್. ನೋಡಿ, ಒಂದು ಕಡೆ ನಾವು ವೆಬ್ ಬ್ರೌಸಿಂಗ್ ಮಾಡ್ತಾ ಇರ್ತೀವಿ, ಒಂದು ಕಡೆ ವರ್ಡಲ್ಲಿ ಟೈಪ್ ಮಾಡ್ತಾ ಇರ್ತೀವಿ, ಒಂದು ಕಡೆ ಮ್ಯೂಸಿಕ್ ಕೇಳ್ತಾ ಇರ್ತೀವಿ, ಇನ್ನೊಂದು ಕಡೆ ಇಮೇಲ್ ಮಾಡ್ತಾ ಇರ್ತೀವಿ. ಈಗ ಭಾಳಷ್ಟು ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ನಾವು, ಬಹಳಷ್ಟು ಪ್ರೊಸೆಸ್ಗಳಾಗ್ತಾ ಇರ್ತದೆ. ಅದನ್ನೆಲ್ಲ ನಿರ್ವಹಣೆ ಮಾಡಲಿಕ್ಕೆ OS ಬೇಕಾಗುತ್ತೆ. ಅದಕ್ಕೆ ನಾವು ಮಲ್ಟಿ ಟಾಸ್ಕಿಂಗ್ OSನ ಬಳಸ್ತೀವಿ. ಈ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಒಂದು ಕಂಪ್ಯೂಟರ್ನಲ್ಲಿ ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಸಾಮರ್ಥ್ಯ ಹೊಂದಿರುತ್ತೆ. ನೋಡಿ, ಬರೀ ಒಂದು ಕಾರ್ಯ ಅಷ್ಟೇ ಅಲ್ಲ, ಒಂದಕ್ಕಿಂತ ಜಾಸ್ತಿ ಕಾರ್ಯಗಳನ್ನು ನಿರ್ವಹಿಸ್ತದೆ.
ಯಾವುದು ಮಲ್ಟಿ ಟಾಸ್ಕಿಂಗ್ ಓ ಎಸ್ಸು, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಸಮಯ ಹಂಚಿಕೆಯ ಆಧಾರದ ಮೇಲೆ ಒಂದೇ ಸಿ ಪಿ ಯು ಒಂದು ಉತ್ತಮ ಒಂದು ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು. ಓಕೆ, ಇಲ್ಲಿ ಕಾರ್ಯ ಆಗಿದೆ, ಇದು ಏನಾಗಿದೆ, ಕಾರ್ಯವನ್ನು ನಿರ್ವಹಿಸಿರುತ್ತದೆ. ಕಾರ್ಯ ಮಾಡ್ಕೊಳ್ಳಿ, ಇದನ್ನು ಕಾರ್ಯವನ್ನು ನಿರ್ವಹಿಸುತ್ತದೆ. ಓಕೆ, ಇದಿಷ್ಟು ನಮ್ಮ ಮಲ್ಟಿ ಟಾಸ್ಕಿಂಗ್ ಓ ಎಸ್ ಬಗ್ಗೆ. ಓಕೆ, ಅದರಲ್ಲಿ ನೋಡಿ ಮಲ್ಟಿ ಟಾಸ್ಕಿಂಗಲ್ಲಿ ವಿಧಗಳಿದ್ದಾವೆ. ಅದರಲ್ಲಿ ಫಸ್ಟ್ ಒನ್ ಪ್ರೀ ಎಮಿಟಿವ್ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ. ಇದೇನು ಮಾಡುತ್ತೆ, ಸಿ ಪಿ ಯುನ ಪ್ರತಿ ಸಮಯದಲ್ಲಿ ಪ್ರತಿ ಕಾರ್ಯಗಳಿಗೆ ನಿಗದಿಯಾಗಿರುತ್ತದೆ ಅಂತಕ್ಕಂಥದ್ದು ಅಥವಾ ಹಂಚಿಕೆಯಾಗಿರ್ತದೆ. ನಿಗದಿ ಮಾಡಿರ್ತಕ್ಕಂಥ ಸಮಯದ ನಂತರವೇ ಇಲ್ಲಿ ಸಿ ಪಿ ಯು ಬೇರೊಂದು ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತಕ್ಕಂಥದ್ದು. ಓಕೆ, ಎಸ್. ನೆಕ್ಸ್ಟು ಕೋ ಆಪರೇಟಿವ್ ಮಲ್ಟಿ ಟಾಸ್ಕಿಂಗ್. ನೋಡಿ, ಇಲ್ಲಿ ಕೋಆಪರೇಟಿವ್ ಅಂತಂದ್ರೆ ಏನು, ಹೆಸರಲ್ಲೇ ಇದೆ ಸಹಕಾರ ಅಂತ, ಹೌದಲ್ವಾ. ಈ ವ್ಯವಸ್ಥೆಯಲ್ಲಿ ಪ್ರೋಗ್ರಾಮ್ಗಳೇನಿದ್ದಾವೆ ಎಷ್ಟು ಬೇಕೋ ಅಷ್ಟು ಸಮಯದವರೆಗೆ ಮಾತ್ರ ಸಿ ಪಿ ಯು ಅನ್ನು ನಿಯಂತ್ರಿಸ್ತದೆ. ತದನಂತರ ಏನಾಗುತ್ತಪ್ಪ ಅಂದರೆ ಸಿ ಪಿ ಯು ಅನ್ನು ಬೇರೊಂದು ಕಾರ್ಯನಿರ್ವಹಿಸಲು ಅದನ್ನು ಬಿಡುಗಡೆ ಮಾಡುತ್ತೆ ಅಂತಕ್ಕಂಥದ್ದು. ಮಲ್ಟಿ ಟಾಸ್ಕಿಂಗಲ್ಲಿ 2 ಟೈಪ್ಸ್ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮಯ ಹಂಚಿಕೆ ಕಾರ್ಯಾಚರಣಾ ವ್ಯವಸ್ಥೆ ಅಂತ ಕರಿತೀವಿ, ಟೈಮ್ ಶೇರಿಂಗ್ ಓ ಎಸ್. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇಲ್ಲಿ ಟೈಮ್ ಶೇರಿಂಗ್ ಅಂತಂದರೆ ಸಮಯವನ್ನು ಶೇರ್ ಮಾಡ್ಕೊಳ್ತಕ್ಕಂಥದ್ದು, ಟೈಮ್ ಶೇರಿಂಗ್ ಓ ಎಸ್. ಈ ವ್ಯವಸ್ಥೆಯಲ್ಲಿ ಒಂದು ಪ್ರೊಸೆಸರ್ನ ಸಮಯವು ಬೇರೆ ಬೇರೆ ಬಳಕೆದಾರರಿಗೆ ಏಕಕಾಲದಲ್ಲಿ ಹಂಚಿಕೆ ಆಗ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಅಂದರೆ ಸೈಮಲ್ಟೇನಿಯಸ್ಲಿ ಅಂತ ಹೇಳ್ತೀವಿ. ಸೈಮಲ್ಟೇನಿಯಸ್ಲಿ ಬೇರೆ ಬೇರೆ ಬಳಕೆದಾರರಿಗೆ ಹಂಚಿಕೆ ಆಗ್ತಕ್ಕಂಥದ್ದು, ಅದಕ್ಕೆ ನಾವೇನಂತ ಕರಿತೀವಿ, ಟೈಮ್ ಶೇರಿಂಗ್ ಓ ಎಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಅದಕ್ಕೆ ಮಲ್ಟಿಕ್ಸ್ ಆಗಿರ್ಬೋದು, ಯುನಿಕ್ಸ್ ಆಗಿರ್ಬೋದು, ಟಾಪ್ಸ್ 10 ಆಗಿರ್ಬೋದು. ಓಕೆ, ನೆಕ್ಸ್ಟ್ ಟಾಪ್ಸ್ 20 ಅಂತಕ್ಕಂಥವೇನಿದ್ದಾವೆ ಇವು ಮಲ್ಟಿ ಟಾಸ್ಕಿಂಗಲ್ಲಿ, ಅದರಲ್ಲಿ ಟೈಮ್ ಶೇರಿಂಗ್ ಓ ಎಸ್ ಅಂತ ಕರಿತೀವಿ ಇದಕ್ಕೆ. ಮತ್ತು 5ನೇದು ನೋಡಿ ಗುಂಪು ಸಂಸ್ಕರಣಾ ಕಾರ್ಯಾಚರಣೆ ವ್ಯವಸ್ಥೆ ಅಂತ ಕರಿತೀವಿ. ಅದನ್ನು ಬ್ಯಾಚ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬ್ಯಾಚ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಇದರಲ್ಲಿ ಎಲ್ಲ ಇನ್ಪುಟ್ಗಳನ್ನು ಒಂದು ಡಿಸ್ಕ್ನಲ್ಲಿ ಸಂಗ್ರಹಿಸಿ ನಂತರ ಗುಂಪುಗಳಾಗಿ ಅವುಗಳನ್ನು ಏಕಕಾಲದಲ್ಲಿ ಸಂಸ್ಕರಿಸಲಾಗ್ತದೆ. ಓಕೆ, ಎಸ್, ಇದು ನಿಮಗೆ ಗೊತ್ತಿರಲಿ. ನೋಡಿ, ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಗುಂಪು ಸಂಸ್ಕರಣಾ ವ್ಯವಸ್ಥೆಯಲ್ಲಿ, ಕಾರ್ಯಾಚರಣೆ ವ್ಯವಸ್ಥೆಯಲ್ಲಿ, ಬ್ಯಾಚ್ ಪ್ರೊಸೆಸಿಂಗ್ ವ್ಯವಸ್ಥೆಯಲ್ಲಿ ಇಲ್ಲಿ ಎಲ್ಲ ಇನ್ಪುಟ್ಗಳನ್ನು ಒಂದು ಡಿಸ್ಕ್ನಲ್ಲಿ ಸಂಗ್ರಹಿಸ್ತದೆ, ಒಂದೇ ಡಿಸ್ಕ್ನಲ್ಲಿ ಸಂಗ್ರಹ ಮಾಡುತ್ತೆ. ನಂತರ ಅವುಗಳನ್ನು ಏಕಕಾಲದಲ್ಲಿ ಸಂಸ್ಕರಿಸಲಾಗುತ್ತೆ. ಏಕಕಾಲದಲ್ಲಿ ಅಂದರೆ ಅಟ್ ಎ ಟೈಮ್ ಪ್ರೊಸೆಸಿಂಗ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಓಕೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ನಮ್ಮ IBM ಮತ್ತು MUS OS ಕಂಪ್ನಿಗಳು. ಎಸ್, ನೋಡಿ, IBM, ನೆಕ್ಸ್ಟ್ MUS OSಗಳು ನೋಡಿ, ಇವು ಮೇನ್ ಆಗಿದ್ದಕ್ಕೆ ಉದಾಹರಣೆ. ಯಾವುದಕ್ಕೆ, ನಮ್ಮ ಬ್ಯಾಚ್ ಪ್ರೊಸೆಸಿಂಗ್ OSಗಳಿಗೆ. ಓಕೆ, ಎಸ್. ನೆಕ್ಸ್ಟ್ ಬರುತ್ತೆ ಮಲ್ಟಿ ಪ್ಲೆಡ್ಡಿಂಗ್ ಓ ಎಸ್ ಅಂತ ಕರಿತೀವಿ. ಮಲ್ಟಿ ಪ್ಲೆಡ್ಡಿಂಗ್ ಓ ಎಸ್ ನೋಡಿ, ಇಲ್ಲಿ ಹೆಸರಲ್ಲೇ ಇದೆ ಮಲ್ಟಿ ಅಂತಂದ್ರೆ ಏನು, ಭಾಳಷ್ಟು ಅಂತ. ಓಕೆ, ಮಲ್ಟಿ ಪ್ಲೆಡ್ಡಿಂಗ್ ಓ ಎಸ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಎಕ್ಸಿಕ್ಯೂಷನ್ ಅಂತಕ್ಕಂಥದ್ದು ಏನಿದೆ, ಅದು ಪ್ರೋಗ್ರಾಮ್ ಅಂತಕ್ಕಂಥದ್ದು ಏನಿದೆ ಅದನ್ನು ಪ್ರೊಸೆಸ್ ಮಾಡೋದು ಅಂತ ಕರಿತೀವಿ ನಾವು. ಕಾರ್ಯಗತಗೊಳಿಸುವುದು ಮತ್ತು ಅದನ್ನು ಪ್ರೊಸೆಸ್ ಮಾಡ್ತಕ್ಕಂಥದ್ದನ್ನು ನಾವು ಮಲ್ಟಿ ಪ್ಲೆಡ್ಡಿಂಗ್ ಕಾರ್ಯಾಚರಣೆ ವ್ಯವಸ್ಥೆ ಅಂತ ಕರಿತೀವಿ. ಈ ಪ್ರೊಸೆಸರ್ಗಳು ಪುನಃ ವಿಭಜನೆಗೊಂಡು ಉಪ ಪ್ರೊಸೆಸರ್ ಅಂದರೆ ಸಬ್ ಪ್ರೊಸೆಸರ್ಗಳಾಗುತ್ತವೆ. ವೆರಿ ಇಂಪಾರ್ಟೆಂಟ್. ಈ ಪ್ರೊಸೆಸರ್ಗಳನ್ನು ಥ್ರೆಡ್ ಅಂತಲೂ ಕೂಡ ನಾವು ಕರಿತಾ ಹೋಗ್ತೀವಿ. ನೋಡಿ, ಮಲ್ಟಿ ಪ್ರೆಡ್ಡಿಂಗ್ ನೆನ್ಪಿಟ್ಕೊಳ್ಳಿ. ಮಲ್ಟಿ ಪ್ರೆಡ್ಡಿಂಗ್ ಅಂತಂದರೆ ಈ ಪ್ರಕ್ರಿಯೆಗಳನ್ನು ಉಪ ಪ್ರಕ್ರಿಯೆಗಳಾಗಿ ವಿಭಜನೆಯಾಗಿ ನಂತರ ಅವುಗಳನ್ನು ಸಂಸ್ಕರಿಸ್ತಕ್ಕಂಥ ಒಂದು ವಿಧಾನ. ಇದಕ್ಕೆ ನಾವು ಮಲ್ಟಿ ಪ್ರೆಡ್ಡಿಂಗ್ ಅಂತ ಕರಿತೀವಿ. ಮಲ್ಟಿ ಪ್ರೆಡ್ಡಿಂಗ್ ಕಾರ್ಯಾಚರಣೆ ವ್ಯವಸ್ಥೆ ಏನಿದೆ, ಮಲ್ಟಿ ಪ್ರೆಡ್ಡಿಂಗ್ ಕಾರ್ಯಾಚರಣೆ ವ್ಯವಸ್ಥೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ಯುನಿಕ್ಸು ಮತ್ತು ವಿಂಡೋಸ್. ಓಕೆ, ಇದಿಷ್ಟು ನಮ್ಮ ಮಲ್ಟಿ ಪ್ರೆಡ್ಡಿಂಗ್ ಕಾರ್ಯಾಚರಣೆ ವ್ಯವಸ್ಥೆಗೆ ಬೆಸ್ಟ್ ಎಕ್ಸಾಂಪಲ್ಸ್ ಆಗಿರುತ್ತೆ, ಯುನಿಕ್ಸು ಮತ್ತು ವಿಂಡೋಸ್ ಅಂತಕ್ಕಂಥದ್ದು. ಇಲ್ಲಿ ಏನಿಲ್ಲ, ನಮಗೆ ಮೇನಾಗಿ ಗೊತ್ತಿರಬೇಕಾಗಿರುತ್ತೆ ಏನಪ್ಪ ಅಂತಂದರೆ ಉಪ ಪ್ರೊಸೆಸರ್ಗಳಾಗಿ ಬದಲಾವಣೆ ಮಾಡ್ತಕ್ಕಂಥದ್ದು. ಸರಿನಾ? ಎಸ್. ನೆಕ್ಸ್ಟ್ ಬರುತ್ತೆ RTOS, ನೈಜ ಸಮಯ ಕಾರ್ಯಾಚರಣೆ ವ್ಯವಸ್ಥೆ ಅಂತ ಕರಿತೀವಿ. ನೋಡಿ, ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್ನ ವಿಧಗಳು. ನಿರ್ದಿಷ್ಟ ಸಮಯದಲ್ಲಿ ಕಾರ್ಯಗಳನ್ನು ಮಾಡಬೇಕಾದ ಸಂದರ್ಭದಲ್ಲಿ ಈ RTOSಗಳು ಬಳಕೆ ಆಗ್ತವೆ. ಪರ್ಟಿಕ್ಯುಲರ್ ಆಗಿ ಒಂದು ಟೈಮಲ್ಲಿ ಒಂದಿಷ್ಟು ಕಾರ್ಯಗಳನ್ನು ಮಾಡಬೇಕು ನಾವು
ಅಂತಂದರೆ ಈ RTOSಗಳು ಕೆಲಸ ಮಾಡ್ತಾ ಹೋಗ್ತವೆ. ಇವುಗಳನ್ನು ಡೆಡಿಕೇಟೆಡ್ ಅಪ್ಲಿಕೇಶನ್ಗಳು ಬಳಸುತ್ತಾರೆ. ಇವುಗಳನ್ನು ಡೆಡಿಕೇಟೆಡ್ ಅಪ್ಲಿಕೇಶನ್ಗಳಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ RTOS ಅನ್ನು ಟ್ರಾಫಿಕ್ ಕಂಟ್ರೋಲ್ ಆರ್ ಇಮೇಜಿಂಗ್ ಆ್ಯಂಡ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟಲ್ಲಿ ಮತ್ತು ಆಟೋಮೆಟಿಕ್ ಕಾರ್, ನ್ಯೂಕ್ಲಿಯರ್ ರಿಯಾಕ್ಟರ್ ಮತ್ತು ಏರ್ಕ್ರಾಫ್ಟ್ಗಳಲ್ಲಿ ಇದನ್ನು ಬಳಸ್ತಾ ಹೋಗ್ತಾರೆ. ವೆರಿ ಇಂಪಾರ್ಟೆಂಟ್ ನೋಡಿ. ನಮ್ಮ RTOS ಎಲ್ಲಿ ಬಳಸ್ತಾರಪ್ಪ ಅಂತಂದರೆ ಟ್ರಾಫಿಕ್ ಕಂಟ್ರೋಲ್ಗಳಲ್ಲಿ. ನೆಕ್ಸ್ಟು ಟ್ರಾಫಿಕ್ ಕಂಟ್ರೋಲ್ ಅಂತಂದ್ರೆ ನಮ್ಮ ಟ್ರಾಫಿಕ್ ಸಿಗ್ನಲ್ಸ್ ಅಂತಲ್ಲ, ಮೇನಾಗಿ ನಾವು ಆಪ್ರೇಟಿಂಗ್ ಮಾಡಬೇಕಾದ್ರೆ ಭಾಳಷ್ಟು ಇನ್ಸ್ಟ್ರಕ್ಷನ್ಸ್ ಅಟ್ ಎ ಟೈಮಲ್ಲಿ ಬಂದುಬಿಟ್ಟಾಗ ಏನಾಗುತ್ತೆ, ನಮಗೆ ಒಂಥರ ಟ್ರಾಫಿಕ್ ಥರ ಆಗುತ್ತಲ್ವ, ಅಲ್ಲಿ ಅದನ್ನು ಬಳಸ್ತಾರೆ. ಆ ಒಂದು OSನ ಬಳಸ್ತಾರೆ ಅಂತಕ್ಕಂಥ RTOSನ ಆ ಒಂದು ಸಮಯದಲ್ಲಿ ಬಳಸ್ತಾರೆ. ಮತ್ತು ಇಮೇಜಿಂಗ್ ಆ್ಯಂಡ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಆಟೋಮೆಟಿಕ್ ಕಾರ್, ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಇದನ್ನು ಬಳಸ್ತಾ ಹೋಗ್ತಾರೆ. ಲೈನೆಕ್ಸ್ ಅಂತಕ್ಕಂಥದ್ದು OS ಏನಿದೆ ಅದನ್ನು ಅಲ್ಲಿ ಬಳಸ್ತಾರೆ. ಓಕೆ, ನೆಕ್ಸ್ಟ್ ಹಾಗಾದರೆ ಮಲ್ಟಿ ಟಾಸ್ಕ್, ದಟ್ ಮೀನ್ಸ್ ಮಲ್ಟಿ ಪ್ರೊಸೆಸಿಂಗ್ OS, ಬಹು ಸಂಸ್ಕರಣಾ ಕಾರ್ಯಾಚರಣೆ ವ್ಯವಸ್ಥೆ ಅಂತ ಕರಿತೀವಿ. ಒಂದೇ ಸಮಯದಲ್ಲಿ ಬಹು ಕಾರ್ಯಗತಗೊಳಿಸುವ ಕೆಲಸವನ್ನು ಬಹು ಸಂಸ್ಕರಣಾ ಕಾರ್ಯಾಚರಣೆ ವ್ಯವಸ್ಥೆ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಒಂದು ಕಾರ್ಯಕ್ರಮ ಒಂದಕ್ಕಿಂತ ಹೆಚ್ಚು CPUಗಳ ಮೇಲೆ, ನೋಡಿ ಒಂದಕ್ಕಿಂತ ಹೆಚ್ಚು CPU ಅಂತಂದರೆ ಬಹಳಷ್ಟು CPUಗಳ ಮೇಲೆ ಕಾರ್ಯಾಚರಣೆಯನ್ನು ನಿರ್ವಹಿಸ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಯುನಿಕ್ಸ್ ಆಗಿರ್ಬೋದು, ವಿಂಡೋಸ್ 2000 ಇದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಬರುತ್ತೆ ಡಿಸ್ಟ್ರಿಬ್ಯೂಟೆಡ್ ಕಾರ್ಯಾಚರಣೆ ವ್ಯವಸ್ಥೆ, ಡಿಸ್ಟ್ರಿಬ್ಯೂಟೆಡ್ OS ಅಂತ ಕರಿತೀವಿ. ಈ ವ್ಯವಸ್ಥೆಯಲ್ಲಿ ಬಹು ಕಂಪ್ಯೂಟರ್ಗಳನ್ನು ಸಂವಹನ ಮಾಧ್ಯಮಕ್ಕೆ ಕನೆಕ್ಟ್ ಮಾಡಲಾಗುತ್ತದೆ. ಬಹಳಷ್ಟು ಕಂಪ್ಯೂಟರ್ಗಳನ್ನು ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಕನೆಕ್ಟ್ ಮಾಡ್ತಾ ಹೋಗ್ತಾರೆ ಕಮ್ಯುನಿಕೇಷನ್ ಪರ್ಪಸ್ಗೆ. ಇದರಲ್ಲಿ ಕಾರ್ಯಕ್ರಮಗಳನ್ನು ಕಂಪ್ಯೂಟರ್ಗಳಿಗೆ ಸಂಸ್ಕರಿಸಲು ಅಂದರೆ ಪ್ರೊಸೆಸ್ ಮಾಡಲು ಇದನ್ನು ವಿತರಿಸಲಾಗ್ತದೆ. ಕಂಪ್ಯೂಟರ್ಗಳು ಪ್ರತ್ಯೇಕ ಪ್ರೊಸೆಸರನ್ನು ಹಾಗೂ ಮೆಮೊರಿಯನ್ನು ಹೊಂದಿರ್ತವೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಸಪ್ರೇಟಾಗಿ ಪ್ರೊಸೆಸರ್ ಇರುತ್ತೆ ಮತ್ತು ಮೆಮೊರಿ ಇರುತ್ತೆ ಈ OSಲ್ಲಿ. ಹಾರ್ಮೋನಿ OS ಅಂತಕ್ಕಂಥದ್ದು ಏನಿದೆ, ಹಾರ್ಮೋನಿ OS ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು. ಹಾಗಾದರೆ ನೆಕ್ಸ್ಟು ಡಿಸ್ಟ್ರಿಬ್ಯೂಟೆಡ್ OSಗಳು ನೋಡ್ತಾ ಹೋಗೋಣ. ಡಿಸ್ಟ್ರಿಬ್ಯೂಟೆಡ್ ಅಂದ್ರೇನು, ಹಂಚಿಕೆ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ ಕ್ಲೈಂಟ್ ಸರ್ವರ್ ಅಂತ ಬರುತ್ತೆ. ಓಕೆ, ಈ ಕ್ಲೈಂಟ್ ಸರ್ವರ್ ಆಪರೇಟಿಂಗ್ ಸಿಸ್ಟಮ್ನ ವ್ಯವಸ್ಥೆಯಲ್ಲಿ ಕ್ಲೈಂಟ್ ಬೇಕಾಗಿರುವ ಮಾಹಿತಿಯನ್ನು ಸರ್ವರಿಗೆ ಏನು ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾನೆ. ನಂತರ ಸರ್ವರ್ ಕ್ಲೈಂಟ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ. ಇದು ಡಿಸ್ಟ್ರಿಬ್ಯೂಟೆಡ್ OS. ಓಕೆ, ಇಲ್ಲಿ ಏನಾಗುತ್ತೆ, ಕ್ಲೈಂಟ್ ಸರ್ವರ್ ಆಪರೇಟಿಂಗ್ ಸಿಸ್ಟಮ್ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಕ್ಲೈಂಟ್ ಕೇಳ್ಕೊಳ್ತಾನೆ ಮಾಹಿತಿಯನ್ನು ಸರ್ವರ್ಗೆ. ಅವಾಗ ಅದು ರಿಕ್ವೆಸ್ಟ್ ಮಾಡಿಕೊಂಡಾಗ ಸರ್ವರ್ ಏನು ಮಾಡ್ತಾನೆ, ಕ್ಲೈಂಟ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ. ನೆಕ್ಸ್ಟ್ P2P ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಪೀರ್ ಟು ಪೀರ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಈ ವ್ಯವಸ್ಥೆಯಲ್ಲಿ ಕಾರ್ಯಕ್ರಮಗಳನ್ನು ಕಂಪ್ಯೂಟರ್ಗಳಿಗೆ ಸಮನಾಗಿ ವಿತರಿಸಲಾಗ್ತದೆ. ನಂತರ ಈ ಕಂಪ್ಯೂಟರ್ಗಳು ಅವಶ್ಯಕ ದತ್ತಾಂಶಗಳನ್ನು ನೆಟ್ವರ್ಕ್ ಮೂಲಕ ಕ್ಲೈಂಟ್ಗೆ ಹಂಚಿಕೆ ಮಾಡುತ್ತೆ. P2P ಶೇರಿಂಗ್ ಅಂತ ಕರಿತೀವಿ. ಓಕೆ, ಎಸ್. ಹಾಗಾದರೆ ಈ ಆಪರೇಟಿಂಗ್ ಸಿಸ್ಟಮ್ಗಳು ಇಷ್ಟೊತ್ತು ನಾವು ನೋಡಿದ್ವಿ ಎಷ್ಟು ಟೈಪ್ಸ್ ಇದ್ದಾವೆ ಅಂತೇಳಿ. ಈಗ ನಾವು ಯಾವೆಲ್ಲ ಆಪರೇಟಿಂಗ್ ಸಿಸ್ಟಮ್ಗಳು ನಾವು ಸದ್ಯಕ್ಕೆ ಬಳಸ್ತಾ ಇದ್ದೀವಿ, ಯಾವೆಲ್ಲ ಆಪರೇಟಿಂಗ್ ಸಿಸ್ಟಮ್ಗಳು ಯಾವ ವರ್ಷದಲ್ಲಿ ಬಂದು, ಆ ಆಪರೇಟಿಂಗ್ ಸಿಸ್ಟಮ್ನ ಯಾವ ದೇಶಕ್ಕೆ ಕಂಡುಹಿಡಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗೋಣ. ನೋಡಿ, ಆಪರೇಟಿಂಗ್ ಸಿಸ್ಟಮ್ಗೆ ಕೆಲವೊಂದಿಷ್ಟು ಉದಾಹರಣೆಗಳು ನೋಡ್ತಾ ಹೋಗೋದಾದರೆ ಫಸ್ಟ್ ಒನ್ ಅಂತ ಬಂದಾಗ ಯುನಿಕ್ಸ್ ಅಂತ ಕರಿತೀವಿ. ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು 1969 ಕಾಲಘಟ್ಟದಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಆಪರೇಟಿಂಗ್ ಸಿಸ್ಟಮ್ ಯಾವುದಪ್ಪ ಅಂತಂದರೆ ಯುನಿಕ್ಸ್. ಓಕೆ, ಈ ಯುನಿಕ್ಸ್ನ ಯಾರು ಕಂಡು ಹಿಡಿದ್ರು, ಯಾವ ದೇಶದ್ದು ಅಂತಂದರೆ ಅಮೇರಿಕ ದೇಶದ್ದು. ಸಿಂಬಲ್ ನೋಡಿರ್ತಾರೆ ನೋಡಿ, ಈ ಥರ ಇರುತ್ತೆ ಯುನಿಕ್ಸಿಂದು. 1969ನಲ್ಲಿ ಇದನ್ನು ತಯಾರು ಮಾಡ್ತಾರೆ, ಅಂದರೆ ಇದನ್ನು ಕಂಡುಹಿಡಿತಾರೆ. ತಯಾರಿಕಾ ಸಂಸ್ಥೆ ಯಾವುದಪ್ಪ ಅಂತಂದರೆ IT ಮತ್ತು TLab ಅಂತಕ್ಕಂಥದ್ದು. ಇವರು ಕಂಡುಹಿಡ್ತಾರೆ. IT ಅಲ್ಲ, AT ಮತ್ತು TLab ಅವರು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ತಯಾರು ಮಾಡ್ತಾರೆ ಅಂತಕ್ಕಂಥದ್ದು. ಓಕೆ, ಸಾರಿ. ನೆಕ್ಸ್ಟ್ ಬರುತ್ತೆ ಆ್ಯಪಲ್ ಮ್ಯಾಷಿಂತೋಶ್ ಅಂತ. ಓಕೆ, ಮ್ಯಾಕ್ OS ಅಂತ ಕರಿತೀವಿ. ಕಾಮನ್ ಆಗಿ ಇದು ಅಮೇರಿಕಾದಲ್ಲಿ ನಮ್ಮ ಆ್ಯಪಲ್ ಕಂಪ್ನಿ ಅಂತ ಏನು ಕರಿತೀವಿ ಅದರಲ್ಲಿ ಬಳಸ್ತೀವಿ. ನಮ್ಮ ಅಮೇರಿಕಾ ದೇಶದ್ದು. ಓಕೆ, ವರ್ಷ 1984ರಲ್ಲಿ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂತಂದರೆ ಆ್ಯಪಲ್ ಅವರು. ನೋಡಿ, ಈ ಥರ ಇರುತ್ತೆ ಸಿಂಬಲ್. ಎರಡು ಫೇಸು ಜಾಯಿನ್ ಆಗಿರೋ ಥರ ನಿಮಗೆ ಫೀಲ್ ಆಗುತ್ತೆ ನೋಡಿ, ಇದೊಂದು ಫೇಸು. ಸೊ ಇದನ್ನು ನಾವು ಆ್ಯಪಲ್ ಮ್ಯಾಷಿಂತೋಶ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರುತ್ತೆ ವಿಂಡೋಸ್. ನೋಡಿ, ವಿಂಡೋಸ್ ಕಾಮನ್ ಆಗಿ ನೀವು ನೋಡಿರ್ತೀರ ನೋಡಿ, ನಾವು ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಹೌದು ತಾನೆ? ಇದು ಮೈಕ್ರೋಸಾಫ್ಟ್ ಅವ್ರದ್ದು. ದೇಶ ಅಮೇರಿಕಾದವ್ರದ್ದು. 1985ರಲ್ಲಿ ಕಂಡುಹಿಡಿದಿರ್ತಕ್ಕಂಥದ್ದು. ತಯಾರು ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ಮೈಕ್ರೋಸಾಫ್ಟ್ ಕಂಪ್ನಿ. ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ. ನೆಕ್ಸ್ಟ್ ಲೈನೆಕ್ಸ್ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಜಸ್ಟ್ ನಾವು ನೋಡ್ಕೊಂಬಂದ್ವಲ್ವಾ, ಮೊದಲೇದು ಯಾವುದು, ಯುನಿಕ್ಸ್.
ಯುನಿಕ್ಸ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಲೈನೆಕ್ಸ್. ಎಸ್ ನೋಡಿ, ಅದಕ್ಕೆ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಲೈನೆಕ್ಸ್ನ ಕಂಡುಹಿಡಿದವ್ರು ಯಾರಪ್ಪ ಅಂತಂದರೆ, ದೇಶ ಯಾವುದು ಕಂಡುಹಿಡಿತಕ್ಕಂಥ ದೇಶ ಅಂದರೆ ಫಿನ್ಲ್ಯಾಂಡ್ ಅವರು. ವರ್ಷ 1991ರಲ್ಲಿ ಇದನ್ನು ಕಂಡುಹಿಡಿತಾರೆ. ತಯಾರು ಮಾಡಿರ್ತಕ್ಕಂಥ ಸಂಸ್ಥೆ ಲೈನೆಕ್ಸ್ ಅವರು. ಓಕೆ, ಎಸ್ ನೋಡಿ, ಈ ಸಿಂಬಲ್ನ ಸ್ವಲ್ಪ ನಾವು ನೆನ್ಪಿಟ್ಕೊಂಡ್ರೆ ನಮಗೆ ನೆನಪಾಗುತ್ತೆ ಯಾವ ಓ ಎಸ್ಸು ಯಾವ ದೇಶದ್ದು, ಅದು ನೋಡಲಿಕ್ಕೆ ಹೇಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದ್ರೆ ಸಾಕಾಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಬರುತ್ತೆ ಸೋಲಾರಿಸ್. ನೋಡಿ, ಅಮೇರಿಕ ದೇಶದ್ದು 1992ರಲ್ಲಿ ಬಂದಿರತಕ್ಕಂಥದ್ದು. ತಯಾರು ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದಾಗಿರುತ್ತೆ ಅಂದರೆ ಸೂರ್ಯ ಮೈಕ್ರೋ ಸಿಸ್ಟಮ್ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ ಸನ್ ಥರನೇ ಇದೆ. ಸೋಲಾರ್ ಸಿಸ್ಟಮ್ ಅಂತ ಏನು ಕರಿತೀವಲ್ವ, ಲೈಟ್ ಎನರ್ಜಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಇಲ್ಲಿ ಸೂರ್ಯನ ಒಂದು ಪರಿಕಲ್ಪನೆ ಇದೆ, ಮತ್ತು ಅದನ್ನು ಸೋಲಾರಿಸ್ ಅಂತ ಕರಿತೀವಿ. ಅಮೆರಿಕ ದೇಶದ ಒಂದು OS. ಎನಿವೆ, ಥ್ಯಾಂಕ್ ಯು ಸೋ ಮಚ್.